ಕರ್ವ್ಡ್ ಮಿರರ್ ವಾಸ್ತು, ಪೀನ ಕನ್ನಡಿ ಮತ್ತು ಕಾನ್ಕೇವ್ ಮಿರರ್ ವಾಸ್ತು. ವಾಸ್ತುಶಾಸ್ತ್ರದಲ್ಲಿ ಕನ್ನಡಿಗಳು ಒಂದು ಜಾಗದಲ್ಲಿ ಧನಾತ್ಮಕ ಶಕ್ತಿಯನ್ನು ಪ್ರತಿಬಿಂಬಿಸುತ್ತವೆ ಮತ್ತು ವಿತರಿಸುತ್ತವೆ ಎಂದು ನಂಬಲಾಗಿದೆ. ಮನೆ ಅಥವಾ ಕಚೇರಿಯಲ್ಲಿ ಶಕ್ತಿಯ ಹರಿವನ್ನು ಹೆಚ್ಚಿಸಲು ಅವುಗಳನ್ನು ಬಳಸಲಾಗುತ್ತದೆ. ನೈಸರ್ಗಿಕ ಬೆಳಕನ್ನು ಪ್ರತಿಬಿಂಬಿಸಲು ಮತ್ತು ಪ್ರದೇಶವನ್ನು ಪ್ರಕಾಶಮಾನವಾಗಿ ಮತ್ತು ಹೆಚ್ಚು ಮುಕ್ತವಾಗಿಸಲು ನೀವು ಕನ್ನಡಿಗಳನ್ನು ಬಳಸಬಹುದು. ಅವರು ಹೆಚ್ಚು ಜಾಗದ ಭ್ರಮೆಯನ್ನು ಸಹ ಸೃಷ್ಟಿಸುತ್ತಾರೆ, ಆದರೆ ಅದು ನಕಾರಾತ್ಮಕ ಶಕ್ತಿಯನ್ನು ಪ್ರತಿಬಿಂಬಿಸದಂತೆ ಇಡಬೇಕು. ಮನೆಯ ಅಲಂಕಾರ ಮತ್ತು ಒಳಾಂಗಣ ವಿನ್ಯಾಸ ಎರಡಕ್ಕೂ ಕನ್ನಡಿಗಳು ನಿರ್ಣಾಯಕ ಅಂಶಗಳಾಗಿವೆ. ನೀವು ಅವುಗಳನ್ನು ಹಲವು ವಿಧಗಳಲ್ಲಿ ಕಾಣಬಹುದು. ಪೀನ ಕನ್ನಡಿಯು ಬಾಗಿದ ಕನ್ನಡಿ ವಾಸ್ತುವಾಗಿದ್ದು ಅದು ಹೊರಕ್ಕೆ ಉಬ್ಬುತ್ತದೆ, ಆದರೆ ಕಾನ್ಕೇವ್ ಕನ್ನಡಿಯು ಒಳಮುಖವಾಗಿ ವಕ್ರವಾಗಿರುವ ಬಾಗಿದ ಕನ್ನಡಿಯಾಗಿದೆ. ನೀವು ಸಮೃದ್ಧಿ, ಆರೋಗ್ಯ ಮತ್ತು ಸಂತೋಷವನ್ನು ಉತ್ತೇಜಿಸಲು ಬಯಸಿದರೆ ಬಾಗಿದ ಕನ್ನಡಿ ವಾಸ್ತುವು ಹೆಚ್ಚು ಮುಖ್ಯವಾಗಿದೆ. ಮನೆಯಲ್ಲಿರುವ ಬಾಗಿದ ಕನ್ನಡಿ ವಾಸ್ತು ಸ್ಥಾನವನ್ನು ವಾಸ್ತು ಕಂಪ್ಲೈಂಟ್ ಮಾಡಲು ಬಯಸುವವರು ಎಚ್ಚರಿಕೆಯಿಂದ ಪರಿಗಣಿಸಬೇಕು. ಇದಲ್ಲದೆ ನಿಮ್ಮ ಮನೆ ಮತ್ತು ಕೆಲಸದ ಸ್ಥಳದಲ್ಲಿ ನೀವು ರಚಿಸಲು ಬಯಸುವ ವಾತಾವರಣವು ಬಾಗಿದ ಕನ್ನಡಿ ವಾಸ್ತು ನಿಯೋಜನೆಯಿಂದ ಹೆಚ್ಚು ಪ್ರಭಾವಿತವಾಗಿರುತ್ತದೆ. ಈ ಕಾರಣಕ್ಕಾಗಿ ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳುವುದು ಬಹಳ ಮುಖ್ಯ. ಕಾನ್ವೆಕ್ಸ್ ಮಿರರ್ ವಾಸ್ತು ಎಂದರೇನು? ಕಾನ್ವೆಕ್ಸ್ ಕನ್ನಡಿಗಳು ಒಂದು ರೀತಿಯ ಕನ್ನಡಿಯಾಗಿದ್ದು ಅದು ಹೊರಕ್ಕೆ ಉಬ್ಬುತ್ತದೆ ಮತ್ತು ಇದನ್ನು ಹೆಚ್ಚಾಗಿ ಭದ್ರತೆ ಮತ್ತು ಸುರಕ್ಷತೆ ಉದ್ದೇಶಗಳಿಗಾಗಿ ಬಳಸಲಾಗುತ್ತದೆ. ಅವರು ಬಾಹ್ಯಾಕಾಶದಾದ್ಯಂತ ಧನಾತ್ಮಕ ಶಕ್ತಿಯನ್ನು ಪ್ರತಿಬಿಂಬಿಸುತ್ತಾರೆ ಮತ್ತು ವಿತರಿಸುತ್ತಾರೆ ಮತ್ತು ಮನೆ ಅಥವಾ ಕಚೇರಿಯಲ್ಲಿ ಶಕ್ತಿಯ ಹರಿವನ್ನು ಹೆಚ್ಚಿಸಬಹುದು ಎಂದು ನಂಬಲಾಗಿದೆ. ಶಕ್ತಿಯ ಹರಿವನ್ನು ಸುಧಾರಿಸಲು ಮತ್ತು ಸಮೃದ್ಧಿ, ಆರೋಗ್ಯ ಮತ್ತು ಸಂತೋಷವನ್ನು ಉತ್ತೇಜಿಸಲು ಕಟ್ಟಡದ ನಿರ್ದಿಷ್ಟ ಪ್ರದೇಶಗಳಲ್ಲಿ ಪೀನ ಕನ್ನಡಿಗಳನ್ನು ಇರಿಸಲು ವಾಸ್ತುತಜ್ಞರು ಶಿಫಾರಸು ಮಾಡುತ್ತಾರೆ. ಪೀನ ಕನ್ನಡಿ ವಾಸ್ತುವನ್ನು ಇರಿಸಲು ಕೆಲವು ಸಾಮಾನ್ಯ ಸ್ಥಳಗಳು ಸೇರಿವೆ. ಮಲಗುವ ಕೋಣೆ. ಧನಾತ್ಮಕ ಶಕ್ತಿಯನ್ನು ಪ್ರತಿಬಿಂಬಿಸಲು ಮತ್ತು ಶಾಂತ ನಿದ್ರೆಯನ್ನು ಉತ್ತೇಜಿಸಲು ಹಾಸಿಗೆಯ ತಲೆಯ ಎದುರು ಗೋಡೆಯ ಮೇಲೆ ಪೀನದ ಕನ್ನಡಿಯನ್ನು ಇರಿಸಬಹುದು. ಕಚೇರಿಯಲ್ಲಿ ಪೀನದ ಕನ್ನಡಿ ವಾಸ್ತುವನ್ನು ಇರಿಸುವುದರಿಂದ ಬಾಹ್ಯಾಕಾಶದಾದ್ಯಂತ ಧನಾತ್ಮಕ ಶಕ್ತಿಯನ್ನು ಪ್ರತಿಬಿಂಬಿಸಲು ಮತ್ತು ವಿತರಿಸಲು ಮತ್ತು ಉತ್ಪಾದಕತೆ ಮತ್ತು ಯಶಸ್ಸನ್ನು ಉತ್ತೇಜಿಸಲು ಸಹಾಯ ಮಾಡುತ್ತದೆ. ಕಾನ್ವೆಕ್ಸ್ ಮಿರರ್ ವಾಸ್ತು ನಿಯೋಜನೆಗಾಗಿ ಸಲಹೆಗಳು. ಸ್ಥಾನೀಕರಣ. ಕಾನ್ವೆಕ್ಸ್ ಮಿರರ್ ವಾಸ್ತುವನ್ನು ಮನೆಯಲ್ಲಿ ಧನಾತ್ಮಕ ಶಕ್ತಿ ಮತ್ತು ಬೆಳಕನ್ನು ಪ್ರತಿಫಲಿಸುವ ರೀತಿಯಲ್ಲಿ ಇರಿಸಬೇಕು. ಪೀನ ಕನ್ನಡಿಗಳಿಗೆ ಪ್ರಮಾಣಿತ ನಿಯೋಜನೆಯು ಮನೆಯ ಪ್ರವೇಶದ್ವಾರ ಅಥವಾ ಮುಖ್ಯ ಹಜಾರದಲ್ಲಿದೆ. ಕಚೇರಿ ಜಾಗದಲ್ಲಿ ಪೀನ ಕನ್ನಡಿಗಳನ್ನು ಬಳಸುವಾಗ ಸಂದರ್ಶಕರಿಗೆ ಮುಕ್ತ ಮತ್ತು ಸ್ವಾಗತಾರ್ಹ ಭಾವನೆಯನ್ನು ನೀಡಲು ಮತ್ತು ಧನಾತ್ಮಕ ಶಕ್ತಿಯನ್ನು ತರಲು ಸ್ವಾಗತ ಪ್ರದೇಶದಲ್ಲಿ ಇರಿಸಲಾಗುತ್ತದೆ ಎಂದು ಹೇಳಲಾಗುತ್ತದೆ. ದಿಕ್ಕು. ಈ ದಿಕ್ಕುಗಳು ಮನೆಗೆ ಧನಾತ್ಮಕ ಶಕ್ತಿಯನ್ನು ತರುತ್ತವೆ ಎಂದು ನಂಬಿರುವ ಕಾರಣ ಪೀನ ಕನ್ನಡಿ ವಾಸ್ತುವನ್ನು ಪೂರ್ವ ಅಥವಾ ಉತ್ತರಕ್ಕೆ ಎದುರಿಸಬೇಕು. ಗಾತ್ರ. ದೊಡ್ಡ ಜಾಗದ ಭ್ರಮೆಯನ್ನು ಸೃಷ್ಟಿಸಲು ಮತ್ತು ಕೋಣೆಯೊಳಗೆ ಹೆಚ್ಚಿನ ಬೆಳಕನ್ನು ಪ್ರತಿಬಿಂಬಿಸಲು ವಾಸ್ತುದಲ್ಲಿ ಪೀನ ಕನ್ನಡಿಗಳನ್ನು ಹೆಚ್ಚಾಗಿ ಬಳಸಲಾಗುತ್ತದೆ. ಆದಾಗ್ಯೂ ಕನ್ನಡಿಯು ತುಂಬಾ ದೊಡ್ಡದಾಗಿಲ್ಲ ಎಂದು ಖಚಿತಪಡಿಸಿಕೊಳ್ಳುವುದು ಅತ್ಯಗತ್ಯ, ಏಕೆಂದರೆ ಇದು ಜಾಗದ ಶಕ್ತಿಯ ಹರಿವಿನಲ್ಲಿ ಅಸಮತೋಲನವನ್ನು ಉಂಟುಮಾಡಬಹುದು. ನಿಯೋಜನೆ. ಪೀನ ಕನ್ನಡಿ ವಾಸ್ತುವನ್ನು ಎತ್ತರದಲ್ಲಿ ಇರಿಸಬೇಕು. ಅಲ್ಲಿ ಅವು ಶೌಚಾಲಯಗಳು ಅಥವಾ ಕಸದ ಪ್ರದೇಶಗಳಂತಹ ನಕಾರಾತ್ಮಕ ಶಕ್ತಿಯನ್ನು ಪ್ರತಿಬಿಂಬಿಸುವುದಿಲ್ಲ. ಅಲ್ಲದೆ ಮುಂಭಾಗದ ಬಾಗಿಲನ್ನು ಪ್ರತಿಬಿಂಬಿಸುವ ರೀತಿಯಲ್ಲಿ ಕನ್ನಡಿಗಳನ್ನು ಇಡಬಾರದು, ಏಕೆಂದರೆ ಇದು ಮನೆ ಅಥವಾ ಕಚೇರಿಯಿಂದ ಶಕ್ತಿಯನ್ನು ಹೊರಹಾಕುತ್ತದೆ ಎಂದು ನಂಬಲಾಗಿದೆ. ಇತರ ಅಂಶಗಳೊಂದಿಗೆ ಸಂಯೋಜನೆ. ಪೀನ ಕನ್ನಡಿಗಳನ್ನು ತಮ್ಮ ಧನಾತ್ಮಕ ಶಕ್ತಿಯನ್ನು ವರ್ಧಿಸಲು ಕಾರಂಜಿಗಳು ಅಥವಾ ಸಸ್ಯಗಳಂತಹ ಇತರ ವಾಸ್ತು ಅಂಶಗಳೊಂದಿಗೆ ಬಳಸಬಹುದು. ಪ್ರಕೃತಿಯನ್ನು ಪ್ರತಿಬಿಂಬಿಸುವುದು. ಪೀನದ ಕನ್ನಡಿಗಳನ್ನು ಸುಂದರವಾದ ನೋಟ್ ಅಥವಾ ಉದ್ಯಾನವನ್ನು ಪ್ರತಿಬಿಂಬಿಸಲು ಬಳಸಬಹುದು, ಹೆಚ್ಚು ಜಾಗದ ಭ್ರಮೆಯನ್ನು ಸೃಷ್ಟಿಸುತ್ತದೆ ಮತ್ತು ನಿಮ್ಮ ಮನೆಯೊಳಗೆ ಪ್ರಕೃತಿಯನ್ನು ತರುತ್ತದೆ. ಕಾನ್ಕೇವ್ ಮಿರರ್ ವಾಸ್ತು ಎಂದರೇನು? ಕಾನ್ಕೇವ್ ಮಿರರ್ ಎನ್ನುವುದು ಒಂದು ರೀತಿಯ ಕನ್ನಡಿಯಾಗಿದ್ದು ಅದು ಒಳಮುಖವಾಗಿ ವಕ್ರವಾಗಿರುತ್ತದೆ ಮತ್ತು ದೂರದರ್ಶಕಗಳು, ಸರ್ಚ್ಲೈಟ್ಗಳು ಮತ್ತು ದಂತ ಕನ್ನಡಿಗಳಂತಹ ವಿಶೇಷ ಅಪ್ಲಿಕೇಶನ್ಗಳಿಗೆ ಇದನ್ನು ಹೆಚ್ಚಾಗಿ ಬಳಸಲಾಗುತ್ತದೆ. ಈ ಬಾಗಿದ ಕನ್ನಡಿ ವಾಸ್ತುವನ್ನು ಸಾಮಾನ್ಯವಾಗಿ ಬಳಸಲಾಗುವುದಿಲ್ಲ ಮತ್ತು ಬೆಳಕು ಮತ್ತು ಶಕ್ತಿಯನ್ನು ಒಳಮುಖವಾಗಿ ಪ್ರತಿಬಿಂಬಿಸುತ್ತದೆ. ಇದು ಜಾಗದ ಶಕ್ತಿಯ ಹರಿವಿನಲ್ಲಿ ಅಸಮತೋಲನವನ್ನು ಉಂಟುಮಾಡುತ್ತದೆ.
ವಾಸ್ತು ಕಂಪ್ಲೈಂಟ್ ಮನೆ ಅಥವಾ ಕಚೇರಿಯಲ್ಲಿ ಕಾನ್ಕೇವ್ ಕನ್ನಡಿಗಳನ್ನು ಅಳವಡಿಸಲು ಬಂದಾಗ ಅದನ್ನು ಶಿಫಾರಸು ಮಾಡುವುದಿಲ್ಲ. ಕೋಣೆಯಲ್ಲಿ ಋಣಾತ್ಮಕ ಶಕ್ತಿಯು ಸಿಲುಕಿಕೊಳ್ಳಲು ಕಾರಣವಾಗಬಹುದು ಎಂದು ನಂಬಲಾಗಿದೆ. ಹೆಚ್ಚುವರಿಯಾಗಿ, ಕಾನ್ಕೇವ್ ಕನ್ನಡಿಗಳನ್ನು ಸಾಮಾನ್ಯವಾಗಿ ವಸತಿ ಅಥವಾ ವಾಣಿಜ್ಯ ಸ್ಥಳಗಳಲ್ಲಿ ಬಳಸಲಾಗುವುದಿಲ್ಲ. ಈ ಕನ್ನಡಿಗಳ ಒಳಮುಖ ಬಾಗಿದ ಮೇಲ್ಮೈಯು ಬಂಧನದ ಪ್ರಜ್ಞೆಯನ್ನು ಉಂಟುಮಾಡಬಹುದು ಮತ್ತು ದೃಷ್ಟಿಗೆ ಇಷ್ಟವಾಗುವುದಿಲ್ಲ. ಕಾನ್ಕೇವ್ ಮಿರರ್ ವಾಸ್ತು ನಿಯೋಜನೆಗಾಗಿ ಸಲಹೆಗಳು. ಸ್ಥಾನೀಕರಣ. ಕಾನ್ಕೇವ್ ಕನ್ನಡಿಗಳು ನಕಾರಾತ್ಮಕ ಶಕ್ತಿಯನ್ನು ಹೀರಿಕೊಳ್ಳುತ್ತವೆ ಎಂದು ನಂಬಲಾಗಿದೆ. ಆದ್ದರಿಂದ ಅವುಗಳನ್ನು ಬಹಳಷ್ಟು ನಕಾರಾತ್ಮಕ ಶಕ್ತಿಯೊಂದಿಗೆ ಮನೆಯ ಪ್ರದೇಶಗಳಲ್ಲಿ ಇರಿಸಬೇಕು. ಕತ್ತಲೆ ಅಥವಾ ಕತ್ತಲೆಯಾದ ಪ್ರದೇಶದಲ್ಲಿ, ಶಕ್ತಿಯು ನಿಶ್ಚಲವಾಗಿರುವ ಸ್ಥಳದಲ್ಲಿ ನೀವು ಅದನ್ನು ಹಾಕಬಹುದು. ದಿಕ್ಕು. ಈ ದಿಕ್ಕುಗಳು ಮನೆಗೆ ಋಣಾತ್ಮಕ ಶಕ್ತಿಯನ್ನು ತರುತ್ತವೆ ಎಂದು ನಂಬಿರುವ ಕಾರಣ ಕಾನ್ಕೇವ್ ಕನ್ನಡಿಗಳನ್ನು ದಕ್ಷಿಣ ಅಥವಾ ಪಶ್ಚಿಮಕ್ಕೆ ಎದುರಿಸಬೇಕು. ಗಾತ್ರ. ಕಾನ್ಕೇವ್ ಕನ್ನಡಿಯ ಗಾತ್ರವು ಅದನ್ನು ಇರಿಸಲಾಗಿರುವ ಜಾಗಕ್ಕೆ ಅನುಗುಣವಾಗಿರಬೇಕು. ದೊಡ್ಡ ಕೋಣೆಯಲ್ಲಿ ಸಣ್ಣ ಕಾನ್ಕೇವ್ ಕನ್ನಡಿಯು ಪ್ರದೇಶದ ಶಕ್ತಿಯ ಮೇಲೆ ಹೆಚ್ಚು ಪರಿಣಾಮ ಬೀರುವುದಿಲ್ಲ. ನಿಯೋಜನೆ. ಕಾನ್ಕೇವ್ ಕನ್ನಡಿಗಳನ್ನು ಮುಖ್ಯ ವಾಸಿಸುವ ಪ್ರದೇಶಗಳಲ್ಲಿ ಅಥವಾ ಮಲಗುವ ಕೋಣೆಗಳಲ್ಲಿ ಇರಿಸಬಾರದು, ಏಕೆಂದರೆ ಅವುಗಳು ನಕಾರಾತ್ಮಕ ವಾತಾವರಣವನ್ನು ಉಂಟುಮಾಡಬಹುದು. ಅವುಗಳನ್ನು ಶೌಚಾಲಯ ಅಥವಾ ಸ್ನಾನಗೃಹದಲ್ಲಿ ಇಡಬಾರದು. ಇತರ ಅಂಶಗಳೊಂದಿಗೆ ಸಂಯೋಜನೆ. ಋಣಾತ್ಮಕ ಶಕ್ತಿಯನ್ನು ಹೀರಿಕೊಳ್ಳಲು ಕಾನ್ಕೇವ್ ಕನ್ನಡಿಗಳನ್ನು ಇತರ ವಾಸ್ತು ಅಂಶಗಳೊಂದಿಗೆ ಸ್ಫಟಿಕಗಳು ಅಥವಾ ವಿಂಡ್ ಚೈನ್ಗಳ ಜೊತೆಯಲ್ಲಿ ಬಳಸಬಹುದು. ಸುತ್ತಮುತ್ತಲಿನ ಪ್ರದೇಶಗಳನ್ನು ಪ್ರತಿಬಿಂಬಿಸುವುದು. ಕಾನ್ಕೇವ್ ಕನ್ನಡಿಗಳನ್ನು ಕೋಣೆಯ ಸುತ್ತಮುತ್ತಲಿನ ಸೀಲಿಂಗ್ ಅಥವಾ ಗೋಡೆಗಳನ್ನು ಪ್ರತಿಬಿಂಬಿಸಲು, ಆಳದ ಭ್ರಮೆಯನ್ನು ಸೃಷ್ಟಿಸಲು ಮತ್ತು ಕೋಣೆಯನ್ನು ದೊಡ್ಡದಾಗಿ ಮಾಡಲು ಬಳಸಬಹುದು. ಬಾಗಿದ ಕನ್ನಡಿ ವಾಸ್ತು. ತಪ್ಪಾದ ಸ್ಥಾನ. ಶೌಚಾಲಯಗಳು ಅಥವಾ ಕಸದ ಪ್ರದೇಶಗಳಂತಹ ನಕಾರಾತ್ಮಕ ಸ್ಥಳಗಳನ್ನು ಪ್ರತಿಬಿಂಬಿಸಲು ಬಾಗಿದ ಕನ್ನಡಿ ವಾಸ್ತುವನ್ನು ಇರಿಸಿದರೆ ಅದು ನಕಾರಾತ್ಮಕ ಶಕ್ತಿಯನ್ನು ಬಾಹ್ಯಾಕಾಶಕ್ಕೆ ತರಬಹುದು. ಮುಂಭಾಗದ ಬಾಗಿಲನ್ನು ಪ್ರತಿಬಿಂಬಿಸುವ ರೀತಿಯಲ್ಲಿ ಬಾಗಿದ ಕನ್ನಡಿ ವಾಸ್ತುವನ್ನು ಇರಿಸುವುದು ಮನೆ ಅಥವಾ ಕಚೇರಿಯಿಂದ ಶಕ್ತಿಯನ್ನು ಹೊರಹಾಕುತ್ತದೆ ಎಂದು ನಂಬಲಾಗಿದೆ. ಇದು ಜಾಗದ ಶಕ್ತಿಯ ಹರಿವಿನಲ್ಲಿ ಅಸಮತೋಲನವನ್ನು ಉಂಟುಮಾಡುತ್ತದೆ. ಜನರು ಹೆಚ್ಚು ಸಮಯ ಕಳೆಯುವ ಮಲಗುವ ಕೋಣೆಯಲ್ಲಿ ಅಥವಾ ಇತರ ಪ್ರದೇಶದಲ್ಲಿ ಕಾನ್ಕೇವ್ ಕನ್ನಡಿಯನ್ನು ಇರಿಸುವುದು ಬಂಧನದ ಭಾವನೆಯನ್ನು ಉಂಟುಮಾಡಬಹುದು. ಇದು ಬಾಹ್ಯಾಕಾಶದಲ್ಲಿ ಶಕ್ತಿಯ ಹರಿವಿನ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ. ಸಾಕಷ್ಟು ಬಾಗಿದ ಕನ್ನಡಿ ವಾಸ್ತು ಜಾಗವನ್ನು ಮೀರಿಸುತ್ತದೆ ಮತ್ತು ಜಾಗದ ಶಕ್ತಿಯ ಹರಿವಿನಲ್ಲಿ ಅಸಮತೋಲನವನ್ನು ಉಂಟುಮಾಡುತ್ತದೆ. ಕಾನ್ಕೇವ್ ಕನ್ನಡಿಗಳು ಬೆಳಕು ಮತ್ತು ಶಕ್ತಿಯನ್ನು ಒಳಮುಖವಾಗಿ ಪ್ರತಿಬಿಂಬಿಸುತ್ತವೆ. ಇದು ಜಾಗದ ಶಕ್ತಿಯ ಹರಿವಿನಲ್ಲಿ ಅಸಮತೋಲನವನ್ನು ಉಂಟುಮಾಡಬಹುದು. ಬಾಗಿದ ಕನ್ನಡಿ ವಾಸ್ತು ಪ್ರಯೋಜನಗಳು. ಅವರು ಹೆಚ್ಚು ಜಾಗದ ಭ್ರಮೆಯನ್ನು ರಚಿಸಬಹುದು. ಕೊಠಡಿಗಳು ದೊಡ್ಡದಾಗಿ ಮತ್ತು ಹೆಚ್ಚು ತೆರೆದಂತೆ ಕಾಣುವಂತೆ ಮಾಡುತ್ತದೆ. ಅವರು ಕೋಣೆಯಲ್ಲಿ ನೈಸರ್ಗಿಕ ಬೆಳಕನ್ನು ಹೆಚ್ಚಿಸಬಹುದು. ಇದು ಪ್ರಕಾಶಮಾನವಾಗಿ ಮತ್ತು ಹೆಚ್ಚು ಆಹ್ವಾನಿಸುವಂತೆ ಮಾಡುತ್ತದೆ. ಅವರು ಜಾಗಕ್ಕೆ ಆಳ ಮತ್ತು ಆಸಕ್ತಿಯನ್ನು ಸೇರಿಸಲು ಕಿಟಕಿಗಳು ಮತ್ತು ದ್ವಾರಗಳಂತಹ ಆಸಕ್ತಿದಾಯಕ ವಾಸ್ತುಶಿಲ್ಪದ ಅಂಶಗಳನ್ನು ಪ್ರತಿಬಿಂಬಿಸಬಹುದು. ಕೋಣೆಯಲ್ಲಿ ಕೇಂದ್ರಬಿಂದುವನ್ನು ರಚಿಸಲು, ಕಣ್ಣನ್ನು ಸೆಳೆಯಲು ಮತ್ತು ದೃಶ್ಯ ಆಸಕ್ತಿಯನ್ನು ಸೇರಿಸಲು ಅವುಗಳನ್ನು ಬಳಸಬಹುದು. ಫೆಂಗ್ ಶೂಯಿ ಮತ್ತು ವಾಸ್ತುಶಾಸ್ತ್ರದ ತತ್ವಗಳ ಪ್ರಕಾರ ಕೋಣೆಯಲ್ಲಿ ಶಕ್ತಿಯ ಹರಿವನ್ನು ಸುಧಾರಿಸಲು ಅವುಗಳನ್ನು ಬಳಸಬಹುದು. ಅವರು ಹೆಚ್ಚು ವಿಶಾಲವಾದ ಭಾವನೆಯನ್ನು ಸೃಷ್ಟಿಸಲು ಸ್ನಾನಗೃಹಗಳು, ಪ್ರವೇಶ ಮಾರ್ಗಗಳು ಮತ್ತು ಹಜಾರಗಳಂತಹ ಸಣ್ಣ ಸ್ಥಳಗಳನ್ನು ವರ್ಧಿಸಬಹುದು. ಕರ್ವ್ಡ್ ಮಿರರ್ ವಾಸ್ತುವಿನ ಅಂತಿಮ ಪದಗಳು. ಕಾರ್ಯತಂತ್ರವಾಗಿ ಇರಿಸಲಾಗಿರುವ ಕನ್ನಡಿಗಳು ಮನೆ ಮತ್ತು ಕಚೇರಿಯಲ್ಲಿ ವಿಸ್ತರಣೆ ಮತ್ತು ಯಶಸ್ಸನ್ನು ಪ್ರೋತ್ಸಾಹಿಸುತ್ತವೆ. ಬಾಗಿದ ಕನ್ನಡಿ ವಾಸ್ತು ಅಥವಾ ಪೀನ ಕನ್ನಡಿ ವಾಸ್ತು ಉತ್ತಮ ಶಕ್ತಿಯ ಹರಿವನ್ನು ಇರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ವಾಸ್ತು ಪ್ರಕಾರ ಮನೆ ಅಥವಾ ಕಚೇರಿಯಲ್ಲಿ ಬಾಗಿದ ಕನ್ನಡಿ ವಾಸ್ತುವನ್ನು ಇರಿಸುವಾಗ ಸರಿಯಾದ ನಿಯೋಜನೆ, ಗಾತ್ರ ಮತ್ತು ಆಕಾರವು ನೆನಪಿನಲ್ಲಿಟ್ಟುಕೊಳ್ಳಬೇಕಾದ ಪ್ರಮುಖ ಅಂಶಗಳಾಗಿವೆ. ಪೀನ ಕನ್ನಡಿಗಳು ಹೆಚ್ಚಾಗಿ ಬೆಳಕನ್ನು ಪ್ರತಿಬಿಂಬಿಸುತ್ತವೆ ಮತ್ತು ದೊಡ್ಡ ಜಾಗದ ಭ್ರಮೆಯನ್ನು ಸೃಷ್ಟಿಸುತ್ತವೆ. ನೀವು ಕಾನ್ಕೇವ್ ಕನ್ನಡಿಗಳನ್ನು ತಪ್ಪಿಸಬೇಕು, ಏಕೆಂದರೆ ಅವುಗಳು ಬೆಳಕು ಮತ್ತು ಶಕ್ತಿಯನ್ನು ಒಳಮುಖವಾಗಿ ಪ್ರತಿಬಿಂಬಿಸುತ್ತವೆ ಮತ್ತು ಜಾಗದ ಶಕ್ತಿಯ ಹರಿವಿನಲ್ಲಿ ಅಸಮತೋಲನವನ್ನು ಉಂಟುಮಾಡುತ್ತವೆ. ಇಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.